ಎಲ್ಲರಿಗೂ ಶರಣು. ಕಾಲೇಜ್ಗಳಲ್ಲಿ ಚುನಾವಣೆ ನಡೆಸ್ತೀವಿ ಅಂತೇಳಿ ಈ ಸಲ ಬಜೆಟಲ್ಲಿ ನಮ್ಮ ದಾಖಲೆಯ ಸಿ.ಎಂ, ದಾಖಲೆಯ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಾಖಲೆಯ ಸಿ.ಎಂ, ದಾಖಲೆಯ ಫೈನಾನ್ಸ್ ಮಿನಿಸ್ಟರ್ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪಾಪ ಅದು ಅವರ ಇಚ್ಛೆ ಆಗಿದೆ. ಈ ಬಾರಿ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಿದ್ವಿ ಅಂದರೆ ಅದು ಸುಳ್ಳಾಗುತ್ತೆ. ಅವರು ಮುಖ್ಯಮಂತ್ರಿ ಆಗಲಿ ಅಂತಲ್ಲ, ಏನು ಈ ನಾಡದ್ರೋಹಿ BJP ಇದೆ, ಇವ್ರನ್ನ ರಾಜ್ಯ ಸರ್ಕಾರದಿಂದ ಒದ್ದು ಓಡಿಸ್ಬೇಕು ಅಂತೇಳಿ ಎಲ್ಲ ಜನಪರ ವ್ಯಕ್ತಿಗಳು, ಸಂಘಟನೆಗಳು, ಬೇರೆ ಗತಿ ಇಲ್ವಲ್ಲ, ಬೇರೆ ಯಾವುದೇ ಪಾರ್ಟಿ ಇಲ್ಲ, ಬೇರೆ ಪ್ರಾದೇಶಿಕವಾಗಿ ಪಕ್ಷ ಇಲ್ಲ, ಹಾಗಾಗಿ ಇವರನ್ನು ಬೆಂಬಲಿಸಿದ್ವಿ. ಆದರೆ ಈ ದಾಖಲೆಯ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ನಾನು ಇರೋದು ದಾಖಲೆ ಮಾಡೋದಕ್ಕೋಸ್ಕರ. ಕುಂಟೆ ಬಿಲ್ಲೆ ಆಡ್ಬೋದಿತ್ತು ದಾಖಲೆ ಮಾಡೋದಾಗಿದ್ದರೆ, ಕ್ರಿಕೆಟ್ ಆಡ್ಬೋದಿತ್ತು, ಇಲ್ಲ ಫುಟ್ಬಾಲ್ ಆಡ್ಬೋದಿತ್ತು, ವಾಲಿಬಾಲ್ ಆಡ್ಬೋದಿತ್ತು. ಇವರು ಈ ರಾಜಕೀಯನ ದಾಖಲೆಗೆ ಬಳಸ್ಕೊಂಡ್ರು. ಇರಲಿ, ಇವರ ಈ ಒಂದು ಕಟ್ಟ ಕಡೆಯ ಏನೊಂದು ಬಡ್ಜೆಟ್ ಇದೆ ಅವರೇನೆ ಉಲ್ಲೇಖ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಇನ್ನೆರಡು ಬಡ್ಜೆಟನ್ನು ನಾನು ಮಂಡಿಸ್ತೀನಿ, ಅವರು ಹೇಳಿದ್ರೆ ನಾನು ಬಿಟ್ಟುಬಿಡ್ತೀನಿ ಅಂತ. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ, ಏನು ಈ ದಾಖಲೆ 2 ದಾಖಲೆ ಸಿದ್ದರಾಮಯ್ಯನವರು, ಒಂದು ದೇವರಾಜ ಅರಸು ಅವರು ಎಷ್ಟು ದಿನ ಆಡಳಿತದಲ್ಲಿದ್ದರೋ ಅದಕ್ಕಿಂತ ಹೆಚ್ಚು ಆಗುತ್ತೆ. ಅದಾದಮೇಲೆ ಈ ಸಲ ಬಡ್ಜೆಟ್ ಮಂಡಿಸಿದ್ರೆ ವಾಜುಭಾಯಿ ವಾಲಾ 16 ಸಲ ಮಂಡಿಸಿದ್ರು, ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಇಡೀ ಇಂಡಿಯಾ ಮಟ್ಟದಲ್ಲಿ. ಇದಾದ ಮೇಲೆ ಅಷ್ಟರಲ್ಲಿ DK ಶಿವಕುಮಾರ್ ಅವ್ರದ್ದು 6 ವರ್ಷ ಆಗುತ್ತೆ KPCC ಅಧ್ಯಕ್ಷರಾಗಿ. ಅದಾದಮೇಲೆ ಪವರ್ ಶೇರಿಂಗು ಇವ್ರಿಗೆ ಮೊದಲೇ ಮಾತುಕತೆ ಆಗಿದೆ ಅಂತ ಸುಮಾರು 2 ವರ್ಷದಿಂದ ನಮ್ಮ ಹಳೆಯ ವಿಡಿಯೋಗಳಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಅದು ಗ್ಯಾರಂಟಿ ಇಲ್ಲ. ಯಾಕಂತಂದರೆ ರಾಜಕಾರಣದಲ್ಲಿ ಈ ಮಾತು ಕೊಟ್ಟಿರ್ತಾರೆ, ಆಮೇಲೆ ಬೇರೆ ಬೇರೆ ಏನೇನೋ ಪಲ್ಲಟಗಳು ಆಗಿರ್ತವೆ, ಕಿತ್ತಾಟಗಳಾಗ್ತವೆ, ಇಡೀ ಪಾರ್ಟಿನೇ ಮುಳುಗೋಗುವಂಥ ಸಂದರ್ಭ ಕೂಡ ಬರ್ಬೋದು. ಇರಲಿ, ಅದೇನೋ ಅವರು ಮಾಡ್ಕೊಂಡು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಗಬ್ಬೆಬ್ಬಿಸ್ಲಿ. ಈಗ ಇವರು ಕಾಲೇಜ್ಗಳಲ್ಲಿ ಚುನಾವಣೆ ವಿಚಾರನ ತೆಗ್ದಿರೋದು ಇದು 36 ವರ್ಷಗಳ ಹಿಂದೆ ನಿಂತಿದ್ದಂಥ ಒಂದು ವಿಚಾರ ಆಗಿದೆ. ಯಾಕಂತಂದರೆ ಆವಾಗ ಕೆಲವು ಕೊಲೆಗಳೇ ನಡೆದುವಂತೆ, ಕಿತ್ತಾಟಗಳಾದುವಂತೆ, ಬಡ್ದಾಟಗಳಾದುವಂತೆ. ಆಗ ವೀರೇಂದ್ರ ಪಾಟೀಲ್ ಅವರು CM ಆಗಿದ್ದಾಗ ಈ ಕಾಲೇಜ್ಗಳಲ್ಲಿ ಎಲೆಕ್ಷನನ್ನು ಬ್ಯಾನ್ ಮಾಡಿದ್ದಾರೆ 1989ರಲ್ಲಿ. ಅದಾದ ನಂತರ ಇವಾಗ DK ಶಿವಕುಮಾರ್ ಅವರು ಈ ಒಂದು ಕಮಿಟಿನ ರಚನೆ ಮಾಡಿದ್ದಾರೆ, ಎಲೆಕ್ಷನ್ ಯಾವ ಥರ ಇರಬೇಕು, ಯಾವ ಥರ ನಡೆಸಬೇಕು ಅಂತೇಳಿ. ಯೂನಿವರ್ಸಿಟಿ ಮಟ್ಟದಲ್ಲಿ ಈಗಾಗಲೇ ಅದು ಇದೆ ಅಂತ ಅಂದ್ಕೊಳ್ಬೋದು, ಇಲ್ಲ ಅಂತ ಅಂದ್ಕೊಳ್ಬೋದು. ಏನೇ ಇದ್ರೂ ಕೂಡ ಅಲ್ಲಲ್ಲಿ ಅವರವರ ಮಟ್ಟಕ್ಕೆ ಅದು ನಡೀತಾ ಇರ್ತು. ಇನ್ನು ತಿರ್ಗಾ ಸಂಘಟನೆಗಳನ್ನ ಆಸಕ್ತರುಗಳು ಕಟ್ಕೊಂಡು ಅವರ ಕುಂದುಕೊರತೆಗಳನ್ನ ನೀಗಿಸ್ಕೊತಾ ಇದ್ರು. ಆದರೆ ಇವಾಗ ಸರ್ಕಾರನೇ ಕಾಲೇಜ್ಗಳಲ್ಲಿ ಎಲೆಕ್ಷನ್ಗಳು ನಡಿಬೇಕು ಅಂತ ಮುಂದಾಗಿರೋದಕ್ಕೆ ಇವ್ರುಗಳು ಹೇಳ್ತಾ ಇರೋದು, ಮತ್ತು ಎಲ್ಲರೂ ಕೂಡ ಭಾವಿಸಿರೋದೇನು ಅಂದರೆ, ಯುವ ನಾಯಕತ್ವ ಬೆಳೆದ್ರೆ ಸರಿ ಹೋಗ್ಬಿಡ್ತದೆ, ಕಾಲೇಜ್ ಡೇಸಿಂದನೇ ಆ ನಾಯಕತ್ವದ ಗುಣ ಬೆಳೆದು ಬಿಡುತ್ತೆ. ಏನು ಸ್ವಾಮಿ, ಯಾರೋ ಒಬ್ಬ ಏನೋ ಒಂದು ಕಂಡುಹಿಡಿತಾನೆ 50ನೇ ವಯಸ್ಸಲ್ಲಿ, ಅವನ್ನ ಸೈಂಟಿಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಆ ಕಾಲೇಜಲ್ಲಿ ಸ್ಪೆಷಲ್ಲಾಗಿ ಏನಾದ್ರೂ ಒಂದು ಮಾಡಿಕೊಟ್ಟಿದ್ದಾರಾ? ಇಲ್ಲ ಅಂತಂದರೆ ಬೇರೆ ಯಾವನೋ ಒಬ್ಬ ಬಿಸ್ನೆಸ್ ಮಾಡಿ ತನ್ನ 50ನೇ ವಯಸ್ಸಲ್ಲಿ ಮಿಲಿಯನೇರ್ ಆಗ್ತಾನೆ, ಅವನಿಗೆ ಕಾಲೇಜ್ ಡೇಸಲ್ಲಿ ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರಾ? ಈ ಪೊಲಿಟಿಕ್ಸನ್ನು ಯಾಕೆ ಕಲಿಸ್ಬೇಕು? ನಾವಿರುವಂಥದ್ದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಕೇವಲ ಒಂದು ಯಾವುದೋ ಬ್ಯಾಂಕು ಸೊಸೈಟಿ ಡೈರೆಕ್ಟ್ರು ಎಲೆಕ್ಷನ್ ಅಂತಂದ್ರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಗೆ ಆಗ್ಬಿಟ್ಟಿದೆ. ಈ ರಾಜರು ಇರ್ತಿದ್ರು, ಆ ರಾಜರ ಕಾಲ ಮುಗಿದ ಮೇಲೆ ಇವಾಗ ಈ ಪ್ರಜಾಪ್ರಭುತ್ವದ ಹೆಸರಲ್ಲಿ ಏನು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ನಮ್ಮ ಬದಲಿಯಾಗಿ ಇರ್ತಾರಲ್ಲ ಈ ಪ್ರತಿನಿಧಿಗಳು, ಈ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಲ್ಲ, ಇವರೇ ಇವತ್ತು ರಾಜರಿಗಿಂತನೂ ಕೆಟ್ಟದಾಗಿ ಜನಸಾಮಾನ್ಯರ ಜೊತೆ ಬದುಕ್ತಾ ಇದ್ದಾರೆ ಇವರು. ಇಲ್ಲ ಒಂದು ಅವ್ರನ್ನ ಭೇಟಿ ಮಾಡಬೇಕು ಅಂತಂದ್ರೇ ಏನೋ ಒಂದು ದೊಡ್ಡ ಸನ್ನಿವೇಶ ಅನ್ನುವಂಗೆ ಭಾವಿಸುವಂಗೆ ಆಗ್ಬಿಟ್ಟಿದೆ. ಅಷ್ಟು ಓವರ್ ಬಿಲ್ಡಪ್ಗಳು, ಅವರ ಸುತ್ತಮುತ್ತ ಅವರು ಕಟ್ಕೊಳ್ಳುವಂಥ ಕೋಟೆ, ಆ ಜನ, ಆ ಬಟ್ಟಂಗಿಗಳು, ಜೈಕಾರ ಕೂಗುವಂಥವ್ರು. ಇನ್ನು ಹೋಗ್ಲಿ, ಇವರು ಈ ಅಧಿಕಾರನ ಪಡೆದ ನಂತರ ಅಟ್ಲೀಸ್ಟು ಸೆಕೆಂಡ್ ಲೈನ್ ಲೀಡರ್ಗಳಿಗಾದ್ರೂ ಬಿಟ್ಕೊಡ್ತಾರ?
ಅವರ ನಂತರ ಅಂತಂದರೆ ಖಂಡಿತವಾಗ್ಲೂ ಬಿಡಲ್ಲ. ಅವರ ಮಕ್ಳಿಗೋ ಅವರ ಹೆಂಡ್ತಿಗೋ ಇವ್ರೇನಾದ್ರು ಸತ್ತೋದ ತಕ್ಷಣ ಇಮಿಡಿಯೇಟು ಹೆಂಡ್ತಿಗೋ ಮಕ್ಳಿಗೋ ತಿಥಿ ಕಾರ್ಡ್ ಕೋಟದಲ್ಲಿ ಕೊಟ್ಬಿಡ್ತಾರೆ. ಈಗ ಸಾಯೋದನ್ನು ಕೂಡ ಕಾಯ್ತಾ ಇಲ್ಲ. ಯಾರು ಪೊಲಿಟಿಷಿಯನ್ಸ್ ಇರ್ತಾನೆ ಅವರು ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ತನ್ನ ಮಗನಿಗೆ ಇನ್ನೊಂದು ಕ್ಷೇತ್ರ, ಅಲ್ಲಿ ಕ್ಷೇತ್ರ ಇಲ್ಲ ಅಂತಂದರೆ ಎಂ ಪಿ ಕ್ಷೇತ್ರನೂ ಇಲ್ಲ ಅಂತಂದರೆ ಯಾವುದೋ ಒಂದು ಬ್ಯಾಂಕು, ಸೊಸೈಟಿ ಇಂಥ ಕಡೆ ನಿಲ್ಲಿಸಿ ಸಂಪೂರ್ಣವಾಗಿ ಅವರ ಕಪಿಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಮಾಡ್ತಾರೆ. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಕರ್ನಾಟಕದಲ್ಲಿ ನಿಮಗೆ ಸಾಕಷ್ಟು ಉದಾಹರಣೆ ಸಿಗ್ತವೆ. ಕೇವಲ ಒಂದು 20 ವರ್ಷದ ಹಿಂದೆ ನಾವು ಈ ದೇವೇಗೌಡರ ಕುಟುಂಬ ಒಂದನ್ನೇ ನಾವು ಉಲ್ಲೇಖಿಸ್ಬೋದಿತ್ತು. ಇವತ್ತು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್, ಯಡಿಯೂರಪ್ಪ, ಎಸ್ ಮಲ್ಲಿಕಾರ್ಜುನ್ ಇರ್ಬೋದು, ಮಂಡ್ಯದ ಚೆಲುವರಾಯಸ್ವಾಮಿ, ಅವರು ಯಾವ ಥರ ಅಂತಂದರೆ ತನ್ನ ಮಗನ ಮುಖ ಪರಿಚಯ ಆಗಲಿ ಅಂತ ಒಂದಷ್ಟು ಸಿನಿಮಾದಲ್ಲಿ ತೋರಿಸಿದ್ರು. ಅದಾದಮೇಲೆ ಯಾವುದೋ ಒಂದು ಬ್ಯಾಂಕಲ್ಲಿ ನಿಲ್ಲಿಸಿ ಅವ್ರನ್ನ ಡೈರೆಕ್ಟರ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕೆ ಇವರಿಗೆ ಅನಿವಾರ್ಯ ಆಗ್ತಾ ಇದೆ ಈ ರಾಜಕೀಯ ಅಧಿಕಾರ ಅಂತಂದರೆ ಯಥೇಚ್ಛವಾಗಿ ಕೊಳ್ಳೆ ಹೊಡೆದಿದ್ದಾರೆ. ಈ ಒಂದು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಏನಿದೆ, ನಾವುಗಳು ಜನಸಾಮಾನ್ಯರು ಪ್ರತಿ 5 ವರ್ಷಕ್ಕೊಂದ್ಸತಿ ಓಟ್ ಹಾಕಿ ಇವ್ರನ್ನ ಆಯ್ಕೆ ಮಾಡೋದು ನೀತಿಗಳನ್ನ ರೂಪಿಸ್ಲಿ ಅಂತ. ಇವರು ನೀತಿ ರೂಪಿಸೋದಕ್ಕೆ ಇವರು ವಿಧಾನಸೌಧದಲ್ಲಿ ಸೆಷನ್ ನಡೆಯುವಾಗ ಅಟೆಂಡ್ ಮಾಡಿದ್ರೆ ಸಾಕು. ಇನ್ನು ಮಿಕ್ಕಂಥ ಸಮಯದಲ್ಲಿ ಅವರ ಕ್ಷೇತ್ರಗಳಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಯಾರೆಲ್ಲ ಅಧಿಕಾರಿಗಳಿರ್ತಾರೆ ಇಂಪ್ಲಿಮೆಂಟ್ ಆಯಿತೋ ಇಲ್ವೋ ಅಂತ ಫೈಲ್ ತರಿಸ್ಕೊಂಡು ನೋಡ್ಕೊಂಡು ಆ ಆಫೀಸಲ್ಲಿ ಬರುವಂಥ ಜನರ ಕೆಲಸಗಳೇನಿರುತ್ತೆ ಅದನ್ನು ಅಧಿಕಾರಿಗಳ ಮೂಲಕ ಮಾಡಿಸ್ಬೇಕಿದೆ. ಆದರೆ ಇವರು ಟ್ರಾವೆಲಿಂಗ್ ಭತ್ಯೆ ಅಂತ ಲಕ್ಷಾಂತರ ರೂಪಾಯಿ ತಗೋತಾರೆ. ಹೊಸ ಕಾರನ್ನ ಗೌರ್ಮೆಂಟಿಂದ ತಗೋತಾರೆ. ಓದೋದ್ ಕಡೆ ಎಲ್ಲ ಗೆಸ್ಟ್ ಹೌಸು. ಇನ್ನು ಇವ್ರಿಗೆ ಮಂತ್ಲಿ ಬರುವಂಥ ಸ್ಯಾಲ್ರಿಗಳು ಕೂಡ 1 to ಡಬಲ್ ಮಾಡ್ಕೊಂಡಿದ್ದಾರೆ. ಬೇರೆ ಅನುದಾನಗಳನ್ನ ಪಡ್ಕೊಂಡು ಸರ್ಕಾರದ ದುಡ್ಡಲ್ಲಿ ಅಂದರೆ ನಮ್ಮ ತೆರಿಗೆಯ ದುಡ್ಡಲ್ಲಿ ಅಕ್ಷರಶಃ ರಾಜರುಗಳ ರೀತಿಲಿ ಇವರು ಮೆರೆದಾಟನ ಮಾಡ್ತಾ ಇದ್ದಾರೆ. ಒಂದಷ್ಟು ಬಟ್ಟಂಗಿಗಳಂತೂ ಖಂಡಿತವಾಗ್ಲೂ ಅದು ಯಾವುದೇ ವಾದದವರಾಗಿರಲಿ ಅವರ ಸುತ್ತಮುತ್ತ ಇರ್ತಾರೆ. ಈ ಬಟ್ಟಂಗಿಗಳು ಯಾವ ಜನಸಾಮಾನ್ಯರನ್ನೂ ಇವರು ನೇರವಾಗಿ ಕಾಣೋದಕ್ಕೆ ಬಿಟ್ಕೊಡಲ್ಲ. ಅದನ್ನು ಇವರೇ ಹೇಳಿರ್ತಾರೆ. ಪಾಪ ಆ ಬಟ್ಟಂಗಿಗಳಿರ್ತಾರಲ್ಲ ಅವರು ಆ ಥರ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ಅನಿವಾರ್ಯ, ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟು ನಾನು MLA ಆಗೋಕ್ಕಾಗ್ತಾ ಇಲ್ಲ. ಆತನ ಸುತ್ತ ಇದ್ದರೆ ನಾನು ಇವತ್ತಲ್ಲ ನಾಳೆ ನಾನು ಕೂಡ ಒಂದು ಅಧಿಕಾರಕ್ಕೆ ಬರ್ಬೋದು, ಒಂದು ZP ಆಗ್ಬೋದು, TP ಆಗ್ಬೋದು. ಇನ್ ಕೇಸ್ ಅವ್ರೇನಾದ್ರು ಆದರೆ ಅವ್ರ ಸುತ್ತ ಇದೇ ಥರ ಕೋಟೆನ ಕಟ್ಕೊಳ್ತಾರೆ. ಮತ್ತೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಇಡೀ ಜಗತ್ತು ಈ ರೀತಿಯ ರಾಜಪ್ರಭುತ್ವ ಇಲ್ಲ ಈ ರೀತಿಯ ಪ್ರಜಾಪ್ರಭುತ್ವ ಅಂದರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಗೆ ಬರೋಕ್ಕೂ ಮೊದಲೇ ನಾವೇನು ದ್ರಾವಿಡ ಸಮಾಜ ಅಂತ ಕರಿತೀವಿ, ಈ ಒಂದು ಸಮಾಜದಲ್ಲಿ ಯಾವುದೋ ರಾಜ ಇಟ್ಟಿಗೆಗಳಿಂದ ಗೋಡೆ ಕಟ್ಟಿದ್ದ, ಇಲ್ಲ ಈಜುಕೊಳ ಇತ್ತು, ಒಳಚರಂಡಿ ಇತ್ತು, ರಾಜ ಕಟ್ಸಿದ್ದ, ರಾಣಿ ಕಟ್ಸಿದ್ಲು ಅಂತ ನಾವು ಮಾತಾಡೋದಿಲ್ಲ. ದ್ರಾವಿಡ ಜನರು ಆ ಕಾಲದಲ್ಲೇ ಸುಟ್ಟ ಇಟ್ಟಿಗೆಗಳ ಮನೆ ಕಟ್ಟಿದ್ರು, ಒಳಚರಂಡಿ ಇತ್ತು, ಈಜುಕೊಳ ಇತ್ತು ಅಂತ ನಾವು ಹೇಳ್ತೀವಿ. ಇದೇನು ತೋರಿಸ್ತದೆ ಅಂತಂದರೆ ಇದು ನೇರ ಪ್ರಜಾಪ್ರಭುತ್ವನ ತೋರಿಸುತ್ತೆ. ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಗೂ ಡೈರೆಕ್ಟ್ ಡೆಮಾಕ್ರಸಿಗೂ ಭಾಳ ವ್ಯತ್ಯಾಸ ಇದೆ. ಈಗಾಗಲೇ ಡೈರೆಕ್ಟ್ ಡೆಮಾಕ್ರಸಿ ಕಡೆಗೆ ಹೋಗೋದಕ್ಕೆ USA, UK, ನೆದರ್ಲ್ಯಾಂಡ್ಸು, ಸ್ವಿಟ್ಜರ್ಲ್ಯಾಂಡು ಇವೆಲ್ಲವೂ ಕೂಡ ಹೆಜ್ಜೆ ಇಟ್ಟಾಗಿದೆ. ಇದು ಏನೋ ಹೊಸ್ದಾಗಿ ಬರ್ತಾ ಇರುವಂಥದ್ದಲ್ಲ. ಈ ಏನು ಡೈರೆಕ್ಟ್ ಡೆಮಾಕ್ರಸಿ ಅಂತಂದರೆ ಈಗೇನು ಡೆಮಾಕ್ರಸಿಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆ, ಇದರಲ್ಲಿ ಈ ಶಾಸಕಾಂಗನ ತೆಗೆದಾಕುವಂಥದ್ದು. ಇನ್ನು ಇವ್ರು ಹೇಳ್ತಾರೆ ಮಾಧ್ಯಮ ಕೂಡ 4ನೇ ಅಂಗ ಅಂತ, ಅದು ಸುಳ್ಳದು. ಆ ಥರ ಯಾವ ಕಾನ್ಸ್ಟಿಟ್ಯೂಷನ್ನು ಕೂಡ ಹೇಳಿಲ್ಲ. ಇವರೇ ಬಿಲ್ಡಪ್ ಕೊಡ್ಕೊಳ್ಳೋದಕ್ಕೆ ಆ ಮಾಧ್ಯಮನ ಇವರು 4ನೇ ಅಂಗ ಅಂತಾರೆ. ಇರಲಿ, ಮಾಧ್ಯಮದ್ದು ಪಕ್ಕಕ್ಕಿಡೋಣ. ಈಗ ಡೈರೆಕ್ಟ್ ಡೆಮಾಕ್ರಸಿಲಿ ಶಾಸಕಾಂಗ ಇರೋದಿಲ್ಲ. ಹಾಗಾದರೆ ನೀತಿ ರೂಪಿಸೋರು ಯಾರು? ಆ ನೀತಿ ಸರಿನಾ ತಪ್ಪ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ನೀತಿನ ಯಾರು ಬೇಕಾದರೂ ರೂಪಿಸ್ಬೋದು. ಅಧಿಕಾರಿಗಳು ರೂಪಿಸ್ಬೋದು, ಕೋರ್ಟ್ ರೂಪಿಸ್ಬೋದು, ಮತ್ತು ಜನಸಾಮಾನ್ಯರು, ಆಸಕ್ತ ಗುಂಪುಗಳು ಆ ನೀತಿನ ರೂಪಿಸ್ಬೋದು. ಈಗ ನಾವೇನೇ ಪಾಸ್ ವಿತೌಟ್ ಹಿಂದಿ ಇದನ್ನು ಜಾರಿ ಮಾಡಿ ಅಂತ ಒತ್ತಡ ಆಗ್ತಾ ಇದ್ದೀವಿ ಸರ್ಕಾರಕ್ಕೆ. ಇನ್ ಕೇಸ್ ಇವ್ರು ಏನಾದ್ರೂ ಶಾಸಕಾಂಗ ಇರಲಿಲ್ಲ ಅಂತಂದಿದ್ರೆ ನಾವು ಇದನ್ನು ಅಧಿಕಾರಿಗಳಿಗೆ ಕೊಟ್ಟ ತಕ್ಷಣ ಅವರು ಜನಮತಕ್ಕೆ ಹಾಕ್ತಾರೆ. ಜನ ಅದಕ್ಕೆ ಓಟ್ ಹಾಕ್ತಾರೆ, ಬೇಕು ಬೇಡ ಅಂತ. ಬೇಕು ಅಂತ ಹೆಚ್ಚು ಓಟ್ ಬಂದರೆ ಅದು ಜಾರಿ ಆಗುತ್ತೆ, ಬೇಡ ಅಂತಂದರೆ ಅದು ಜಾರಿ ಆಗೋದಿಲ್ಲ. ಇದು ಡೈರೆಕ್ಟ್ ಡೆಮಾಕ್ರಸಿ. ಇಡೀ ಜಗತ್ತು ಈ ಒಂದು ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿಯಿಂದ ಡೈರೆಕ್ಟ್ ಡೆಮಾಕ್ರಸಿಗೆ ಹೋಗೋದಕ್ಕೆ ತಯಾರು ನಡೆಸ್ತಾ ಇದ್ದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾಲೇಜಲ್ಲೇ
ಈ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಕಲಿಸ್ತೀವಿ. ಯಾರ್ರೀ ಲೀಡ್ರು? ಬಟ್ಟಂಗಿತನ ಮಾಡ್ಕೊಂಡು, ಒಂದಷ್ಟು ಜನನ್ನ ಗುಂಪುಗಾರಿಕೆ ಮಾಡ್ಕೊಂಡು, ಪುಡಾರಿತನ ಮಾಡ್ಕೊಂಡು ಅವರು ಆಯ್ಕೆ ಆಗುವಂಥವ್ರು ಲೀಡ್ರಾ? ಲೀಡ್ರು ಅಂತಂದರೆ ಆ ಸಮಾಜನ, ಕಾಲೇಜನ್ನ, ಆ ಗುಂಪನ್ನು ಮುನ್ನಡೆಸೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವ ಅಧಿಕಾರವೂ ಬೇಕಾಗಿಲ್ಲ. ಅವರು ಅದನ್ನು ಎಜುಕೇಟ್ ಮಾಡಿ ಅದು ಸಾಧಕ ಬಾಧಕನ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಈಗಲೂ ಬಳಸ್ತಾ ಇದ್ದಾರೆ, ಮುಂದಕ್ಕೂ ಬಳಸ್ತಾರೆ. ಈಗ ಯಾಕೆ ಈ ಸರ್ಕಾರದವರು ಈ ಒಂದು ವಿಚಾರ ತರ್ತಾ ಇದ್ದಾರೆ ಅಂತಂದರೆ, ಈಗ ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ನಾವು ಕೂಡ ಡಿಸೆಂಬರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿ ಅರೆಸ್ಟೆಲ್ಲ ಆಗಿದ್ವಿ. ಈ ಏನು ಯುವಜನರು ಉದ್ಯೋಗ ಇಲ್ಲ ಅಂಥೇಳಿ ಅವಾಗವಾಗ ಕೂಗು ಕೇಳ್ತಾ ಇದ್ದೆ. ಮತ್ತು ಸ್ಟ್ರೈಕ್ಗೆ ಇಳಿತಾ ಇದ್ದಾರೆ. ಅವ್ರಿಗೆ ಬೇರೆ ಒಂದು ಲೇಬಲ್ ಕೊಟ್ಬಿಟ್ಟಿದ್ದಾರೆ ಈ ಓಲ್ಡ್ ಜನ್ರೇಷನ್ ಅವರೆಲ್ಲ, ಜೆನ್ಝಿ ಅಂತ. ಆ ಒಂದು ಜನಾಂಗ, ಆ ಒಂದು ಗುಂಪು, ಆ ಚಿಕ್ಕ ವಯಸ್ಸಿನ ಹುಡುಗರುಗಳು ಕೋಪ ಬಂದು, ಏನಿದು ನಾವು ಈ ಮುದುಕರಿಗೆ ಓಟ್ ಹಾಕ್ಬೇಕು, ಇವ್ರ ಮಕ್ಳಿಗೆ ಹಾಕ್ಬೇಕು, ಇವ್ರ ಅಪ್ಪನಿಗೆ ಹಾಕಿದ್ವಿ, ಈಗ ಇವ್ರ ಮೊಮ್ಮಕ್ಕಳನ್ನ ಆಯ್ಕೆ ಮಾಡಬೇಕು ಅಂತ ಎಲ್ಲಿ ಈ ಒಂದು ಸಿಸ್ಟಮ್ನ ಒಡೆದು ಬಿಸಾಕ್ಬಿಡ್ತಾರೋ ಅಂತೇಳಿ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಶುರು ಮಾಡಿಬಿಟ್ರೆ ಅಲ್ಲೊಂದಷ್ಟು ಜನನ ಲೀಡರ್ಗಳು ಮಾಡಿ ಅಲ್ಲೇ ಹುಡುಗರನ್ನ ಹತ್ತಿಕ್ಬೋದು. ಇಲ್ಲಿ ಹೇಳ್ತಾರೆ ಯಾವುದೇ ಪಕ್ಷ ಎಂಟ್ರಿ ಇಲ್ಲ, ಯಾವುದೇ ಸಂಘಟನೆ ಬರಂಗಿಲ್ಲ, ಇದು ಸಂಪೂರ್ಣವಾಗಿ ಆ ವಿದ್ಯಾರ್ಥಿಗಳ ಮಧ್ಯೆನೇ ನಡಿಬೇಕು, ಅದಕ್ಕೆ ಸಂಪೂರ್ಣ ಸ್ವಾಯತ್ತತೆ ಇದೆ, ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಇದು ನಿಜವಾಗ್ಲೂ ಆಗುವ ಮಾತಾ? ವಾಸ್ತವ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಈ ಒಂದು ವಿಚಾರನ ವಿರೋಧ ಮಾಡಬೇಕಾಗಿದೆ. ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣು. ಥ್ಯಾಂಕ್ ಯು.